ಕನ್ನಡ ಟಿವಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವರದಿ. ಮದ್ದೂರಿನ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಿಶೇಷ ಅಲಂಕಾರ ಮತ್ತು ಇತರು ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ರಾಘವೇಂದ್ರರವರು ವರಮಹಾಲಕ್ಷ್ಮಿ ಹಬ್ಬದ ವ್ರತ ಆಚರಣೆ ಹಾಗೂ ವೈಯಕ್ತಿಕ ಸಮಸ್ಯೆಗಳು ಹಾಗೂ ಪ್ರಾಕೃತಿಕ ಸಮಸ್ಯೆಗಳಿಂದ ಹಬ್ಬದ ಆಚರಣೆ ಮಾಡಲು ಆಗದ ಭಕ್ತರು ಮುಂದಿನ ಶುಕ್ರವಾರ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದರು. ನಮಃ ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ದೈವಾನುಗ್ರಹ ಭಕ್ತರೇ, ಎಲ್ಲ ಭಕ್ತಾದಿಗಳೇ, ಸಮಸ್ತ ಎಲ್ಲ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಏನು ಶ್ರಾವಣ ಮಾಸದಲ್ಲಿ ಬರುತ್ತೆ. ನಮಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸ ಮುಗಿದ ನಂತರ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಕ್ರಮಗಳು ಮಾಡುವುದಿಲ್ಲ. ಶ್ರಾವಣ ಮಾಸ ಬಂದ ತಕ್ಷಣ ಎಲ್ಲರ ಮನೆಯಲ್ಲೂ ಒಂದು ರೀತಿ ಹಬ್ಬದ ವಾತಾವರಣ. ಎಲ್ಲರ ಮನೆಯಲ್ಲೂ ವಿಶೇಷವಾಗಿ ಎಲ್ಲ ಕಡೆ ಗೃಹ ಪ್ರವೇಶಗಳು, ಎಲ್ಲ ಕಡೆ ಮದುವೆಗಳು, ನಾಮಕರಣಗಳು ಇತ್ಯಾದಿ ವಿಶೇಷ ಶುಭ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ. ಅದೇ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ. ಈ ಒಂದು ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಸಂಪೂರ್ಣವಾಗಿ ಸಿರಿ ಸಂಪತ್ತನ್ನು ಕೊಡಲಿ ಅಂತ ಕುಬೇರ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಹಲವಾರು ಜನಗಳು ಹಲವಾರು ರೀತಿ ಆಚರಣೆ ಮಾಡ್ತಾರೆ. ಕೆಲವರು ಹಿಂದಿನಿಂದ ಸಂಪ್ರದಾಯ ಬಂದಿರತಕ್ಕಂಥ ಪ್ರಕಾರ ಮನೆಯಲ್ಲಿ ಕಳಶ ಕೂಡಿಸಿ ಒಂದು ಪೂಜೆನ ಮಾಡ್ತಾರೆ. ಇನ್ನ ಅನುಕೂಲ ಇರತಕ್ಕಂಥವರು ಮನೆಯಲ್ಲಿ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಆ ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಆ ಕಳಸಗಳಿಗೆ ವಿಶೇಷವಾಗಿರತಕ್ಕಂಥ ಸೀರೆಗಳನ್ನು ಹಾಕಿ, ಒಡವೆಗಳನ್ನು ಹಾಕಿ, 5 ನೈವೇದ್ಯ, 5 ಸಿಹಿ ತಿಂಡಿಗಳನ್ನು ಮಾಡಿ, 5 ಅನ್ನ ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಎಲ್ಲ ಸಿಹಿ ತಿಂಡಿಗಳನ್ನು ಕೊಟ್ಟು ಅಮ್ಮನ ಕೃಪೆಗೆ ಪಾತ್ರರಾಗ್ತಾರೆ. ತದನಂತರ ನೈವೇದ್ಯ ನಂತರ ಕೆಲವರು ವ್ರತಗಳನ್ನ ಆಚರಣೆ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಕಳಶ ಇಟ್ಟು ಅದಕ್ಕೆ ಸೀರೆ ಉಡಿಸಿ ಒಂದು ಗಂಧದ ಕಡ್ಡಿ, ತೆಂಗಿನಕಾಯಿ ನೈವೇದ್ಯ ಮಾಡಿ, ವಿಳೆದೆಲೆ ಅಡಿಕೆ ತಾಂಬೂಲ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಆದರೆ ಕೆಲವರು ಸಂಪ್ರದಾಯ ಪ್ರಕಾರವಾಗಿ ನಾವು ಯಾವ ಥರ ಮಾಡಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮೊದಲು ಒಂದು ತಟ್ಟೆಯಲ್ಲಿ ಇಲ್ಲ ಒಂದು ಬಾಳೆ ಎಲೆಯಲ್ಲಿ ಅಕ್ಕಿಯನ್ನು ಇಟ್ಟು ಆ ಅಕ್ಕಿಯ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ, ತದನಂತರ ಅದಕ್ಕೆ ಸೀರೆಯನ್ನು ಉಡಿಸಿ, ತೆಂಗಿನಕಾಯಿಗೆ ಅರಶಿನ ಕುಂಕುಮವನ್ನು ಹಚ್ಚಿ, ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರವನ್ನು ಮಾಡಿ, ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಅಂಗಪೂಜೆ, ನಾಮಪೂಜೆ, ಪತ್ರ ಪೂಜೆ, ಪೀಠ ಪೂಜೆ ಎಲ್ಲ ಪುಷ್ಪಗಳ ಮುಖೇನ ಪೂಜೆಗಳನ್ನು ಮಾಡಿ ಹಾಗೂ ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಓದಿ, ತದನಂತರ ಮಹಾ ನೈವೇದ್ಯವನ್ನು ಮಾಡಿ, ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಮಹಾಮಂಗಳಾರತಿ ಮಾಡಬೇಕು. ಹಾಗೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಬಾಗಿನ ಸಮರ್ಪಣೆ. ಸುಮಂಗಲಿಯರಿಗೆ ವಿಶೇಷವಾಗಿ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಕೊಡ್ತಕ್ಕಂಥ ಸಂಪ್ರದಾಯ. ಆ ಒಂದು ಗೋಧೂಳಿ ಸಮಯದಲ್ಲಿ ಮನೆಗೆ ಸುಮಂಗಲಿಯರನ್ನ ಕರೆಸಿ ಅವರು ಬಂದು ನಿಮ್ಮನ್ನು ಆಹ್ವಾನ ಮಾಡ್ತಾರೆ. ನಮ್ಮ ಮನೆಗೆ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಿ ಅಂತ. ನೀವು ಹೋಗಿ ಅವ್ರ ಮನೆಗೆ ಆಹ್ವಾನ ಮಾಡ್ತೀರ, ಏನಂತ, ಮನೆಗೆ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಿ ಅಂತ. ಆ ಅರಿಶಿನ ಕುಂಕುಮವನ್ನು ಸುಮಂಗಲಿಯರಿಗೆ ಕೊಟ್ಟು ನಿಮ್ಮ ಸುಮಂಗಲಿತನ ಚೆನ್ನಾಗಿರಲಿ, ನಿಮ್ಮ ಸುಮಂಗಲಿತನ ಗಟ್ಟಿಯಾಗಿರಲಿ ಅಂತ ಆ ವರಮಹಾಲಕ್ಷ್ಮಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀರ. ವಿಶೇಷವಾಗಿ ಸುಮಂಗಲಿಗೆ ಅರಿಶಿನ ಕುಂಕುಮ ಕೊಟ್ಟು ವಿಶೇಷವಾಗಿ ಸಂಜೆ ಪುನಃ ಏನು ಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿರ್ತೀರ ಅದನ್ನು ತಿರ್ಗಾ ಧೂಪ ದೀಪ ನೈವೇದ್ಯಗಳಿಂದ ಆರಾಧನೆ ಮಾಡಿ ಅವತ್ತಿನ ದಿವಸ ಸಮಾಪ್ತಿ ಮಾಡ್ತೀರ. ನಾಳೆ ಶನಿವಾರ ಇದೆ. ಇವತ್ತು ಮೊದಲನೇ ದಿನ, ನಾಳೆ ಶನಿವಾರ 2ನೇ ದಿನ. ಭಾನುವಾರ ಎಲ್ಲರೂ ವಿಸರ್ಜನೆ ಮಾಡಿ, ರಾಹುಕಾಲ ನೋಡಿಕೊಂಡು ಭಾನುವಾರ ರಾಹುಕಾಲ ಸಮಯ ಬಿಟ್ಟು ನೀವು ಆ ಒಂದು ಅಮ್ಮನವರನ್ನ ಪ್ರಾತಃ ಕಾಲದಲ್ಲೇ, ರಾಹುಕಾಲ ಸಂಜೆ ಇರೋದ್ರಿಂದ ಭಾನುವಾರ
ಪ್ರಾತಃ ಕಾಲದಲ್ಲೇ ಸ್ನಾನಾದಿಗಳನ್ನು ಮಾಡಿ ಶುದ್ಧವಾಗಿ ಶುಭ್ರವಾಗಿ ರಂಗೋಲಿಯನ್ನು ಇಟ್ಟು ಒಂದು ಅಮ್ಮನವರಿಗೆ ವಿಶೇಷವಾಗಿ ಒಂದು ಗುಡಾಣ ಒಂದು ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಒಂದು ಮಂಗಳಾರತಿಯನ್ನು ಮಾಡುವುದರಿಂದ ವಿಶೇಷವಾಗಿ ವಿಸರ್ಜನೆಗೆ ಬಹಳ ಶಾಸ್ತ್ರ ಇರುತ್ತೆ. ಒಂದು ಅಮ್ಮನಿಗೆ ನೈವೇದ್ಯ ಕೊಟ್ಟು ತದನಂತರ ಭಾನುವಾರ ವಿಸರ್ಜನೆ ಮಾಡಿ ಆ ಕಳಶ ತೀರ್ಥ ಇರುತ್ತಲ್ಲ ಆ ತೀರ್ಥವನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ. ಹಾಗೂ ಮನೆ ಮಂದಿ ಎಲ್ಲರೂ ಆ ತೀರ್ಥವನ್ನು ತಗೊಂಡು ಭಗವಂತನ ಆ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ. ಇನ್ನ ವರಮಹಾಲಕ್ಷ್ಮಿ ಹಬ್ಬ ಈ ಒಂದು ಶ್ರಾವಣ ಮಾಸದಲ್ಲಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುವುದರಿಂದ ಯಾರ್ಯಾರು ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀರಾ ಆ ಸಂಪೂರ್ಣ ಸಮೃದ್ಧವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಯಾವುದೇ ರೀತಿ ಆಡಂಬರದಿಂದ 500 ರೂಪಾಯಿ ನೋಟು 200 ರೂಪಾಯಿ ನೋಟು 100 ರೂಪಾಯಿನ ಜೋಡಿಸ್ತೇನೆ ಕಾಸು ಚಿಲ್ಲರೆ ನಾಣ್ಯದಿಂದ ಅಮ್ಮನವರ ಮುಂದೆ ಚಿಲ್ಲರೆ ನಾಣ್ಯವನ್ನು ಇಟ್ಟು ವಿಶೇಷವಾಗಿ ಆಚರಣೆ ಮಾಡಿ. ಇನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರಿಗೂ ಮುತ್ತೈದರಿಗೆ ಅರ್ಶಿನ ಕುಂಕುಮವನ್ನು ಕೊಡಿ. ಇವತ್ತು 16 ತಾರೀಕು ಶುಕ್ರವಾರ ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೆ ಆಗಲಿಲ್ಲ, ಅನಾನುಕೂಲ ಆಯಿತು, ನೀವೆಲ್ಲರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮುಂದಿನ ವಾರ ಬರ್ತಕ್ಕಂತಹ ಮುಂದಿನ ಶುಕ್ರವಾರ ಬರ್ತಕ್ಕಂತಹದ್ದು ಶ್ರಾವಣ ಮಾಸ. ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಪುನಃ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿ ಆಚರಣೆ ಮಾಡುವುದರಿಂದ ವಿಶೇಷ ಅನುಗ್ರಹ ಆಗತ್ತೆ. ಇಂದು 16 ತಾರೀಕು ಯಾರ್ಯಾರಿಗೆ ಮಾಡೋಕ್ಕಾಗಲಿಲ್ಲ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಹಾಗೂ ಪ್ರಕೃತಿಯ ಸಮಸ್ಯೆಗಳು ಯಾವುದಾದರೂ ನಿಮಗೆ ತಡೆ ನಿಲ್ಲಿಸಿದರೆ ನೀವೇನು ಮಾಡಿ ಮುಂದಿನ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣ ಪುರೋಹಿತರನ್ನು ಕರೆಸಿ ಒಂದು ವ್ರತ ಆಚರಣೆ ಮಾಡುವುದರಿಂದ ದುಃಖ ಶೋಕಾದಿಗಳು ದೂರ ಆಗತ್ತೆ. ಧನ ಧಾನ್ಯ ಎಲ್ಲವೂ ಸಮೃದ್ಧಿಗೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರುತ್ತೆ. ಎಲ್ಲರಿಗೂ ಆ ಸಂಪೂರ್ಣ ಸಮೃದ್ಧ ವರಮಹಾಲಕ್ಷ್ಮಿ ಅಮ್ಮನವರು ಅನುಗ್ರಹ ಮಾಡಲಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.